ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಹಾವೇರಿ ಜಿಲ್ಲೆ ಬ್ಯಾಡಗಿ ಪಟ್ಟಣದ ದಾನಮ್ಮ ದೇವಿಯ ರಥೋತ್ಸವ ಸಡಗರ ಸಂಭ್ರಮದಿಂದ ರವಿವಾರ ಸಂಜೆ ಜರುಗಿತು. ದಾನಮ್ಮ ದೇವಿ ರಥೋತ್ಸವದ ವಿಶೇಷವೆಂದರೆ ಮಹಿಳೆಯರು ದಾನಮ್ಮ ದೇವಿಯ ರಥವನ್ನು ಎಳೆದು ಸಂಭ್ರಮಿಸುತ್ತಾರೆ. ಹಲವಾರು ವರ್ಷಗಳಿಂದ ಈ ಸಂಪ್ರದಾಯ ನಡೆದುಕೊಂಡು ಬಂದಿದ್ದು, ಈ ವರ್ಷವೂ ಮಹಿಳೆಯರ ರಥವನ್ನು ಎಳೆದು ಚಾಲನೆ ನೀಡಿದ್ರು. ರವಿವಾರ ಮುಂಜಾನೆ 6 ಗಂಟೆಗೆ ಶ್ರೀ ದಾನಮ್ಮ ದೇವಿಗೆ ರುದ್ರಾಭಿಷೇಕ ನಡೆಯಿತು. ಮಧ್ಯಾಹ್ನ 12:30ಕ್ಕೆ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಸಂಜೆ 4 ಗಂಟೆಗೆ ಬೆಳ್ಳಿ ಪಲ್ಲಕ್ಕಿ ಮಹೋತ್ಸವ ಜರುಗಿತು. ಸಂಜೆ 5 ಗಂಟೆಗೆ ವಿಶೇಷವಾಗಿ ಮಹಿಳೆಯರಿಂದ ಮಹಾರಥೋತ್ಸವ ತೆರೆ ಎಳೆಯಿತು. ಸಂಜೆ 7 ಗಂಟೆಗೆ ಕಾರ್ತಿಕೋತ್ಸವ ಹಾಗೂ ಮುಂಜಾನೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಶ್ರೀ ಗಾನಯೋಗಿ ಕಲಾತಂಡದಿಂದ ಜಾನಪದ ಕಾರ್ಯಕ್ರಮ ನೀಡಲಾಯಿತು. ಸಂಜೆ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ರಾಜು ಮೋರಿಗೇರ್, ಅನುರಾಧ ಮೋರಿಗೇರ್, ಡಾಕ್ಟರ್ ಎಸ್.ಎನ್. ನಿಡಗುಂದಿ, ಚಂದ್ರಣ್ಣ ಅಂಗಡಿ, ಅಶೋಕಪ್ಪ ಮೂಲಿಮನಿ, ಬಸವರಾಜ್ ಸಂಜಿ, ಸುಧೀರ್ ಹವಳದ್, ಗಾಯತ್ರಿ ರಾಯ್ಕರ್, ದ್ರಾಕ್ಷಾಯಿನಿ ಹರಂಗಟ್ಟಿ, ಸುಮಾ ಅಂಗಡಿ, ಕಲ್ಪನಾ ಹೋಮರೆಡ್ಡಿ, ಸವಿತಾ ಹಂಚಿ, ಮಧು ಚಂದ್ರಪಟ್ಟಣ, ನೇತ್ರ ಹವಳದ್, ರೇಖಾ ಚನ್ನಗೌಡರು, ಶೋಭಾ ಅಂಗಡಿ ಸೇರಿದಂತೆ ಇನ್ನಿತರರು ಇದ್ದರು. ವಿಶೇಷವಾಗಿ ಚೊಚ್ಚಲ ಗರ್ಭಿಣಿಯರಿಗೆ ಸೀಮಂತೋನ ಎನ್ನುವ ಒಂದು ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮ ಭಾಳಷ್ಟು ಸುಂದರವಾಗಿ ಸಾಗಿ ಬರ್ತಾ ಇದೆ. ಈ ಕಾರ್ಯಕ್ರಮವನ್ನು ದೇವಸ್ಥಾನದ ಸಮಿತಿಯವರು ಪ್ರತಿ ವರ್ಷವೂ ಕೂಡ ಮಾಡ್ಕೊಂಡು ಬರ್ತಾ ಇರೋದು ತುಂಬ ಸಂತೋಷವನ್ನು ತಂದುಕೊಡ್ತಾ ಇದೆ. ಈ ಜಾತ್ರೆಗೆ ಇದೊಂದು ಮೆರುಗನ್ನು ತಂದುಕೊಡ್ತಾ ಇದೆ. ಭಾರತೀಯ ಧರ್ಮ ಪರಂಪರೆಯಲ್ಲಿ ಷೋಡಶ ಸಂಸ್ಕಾರಗಳು ಅಂತ ಬರ್ತಾ ಇದ್ದಾವೆ. ಆ ಷೋಡಶ ಸಂಸ್ಕಾರಗಳಲ್ಲಿ ಇದು 3ನೇ ಸಂಸ್ಕಾರ. ಮಗು ಹುಟ್ಟೋದಕ್ಕಿಂತ ಪೂರ್ವದಲ್ಲಿ ತಾಯಿಯ ಗರ್ಭದಲ್ಲಿ ಪಡೆಯುವಂಥ ಇದೊಂದು ಸಂಸ್ಕಾರ. ಈ ಸಂಸ್ಕಾರವನ್ನೆಲ್ಲ ಪಡ್ಕೊಂಡು ಮಗು ಜನನ ಆಯಿತು ಅಂತ ಕೇಳಿದ್ರೆ ಮುಂದೆ ಒಳ್ಳೆಯ ಮಗುವಾಗಿ ಬೆಳೀಲಿಕ್ಕೆ ಅದು ಸಾಧ್ಯವಾಗ್ತಾ ಇದೆ. ಅಂಥ ಪ್ರಯತ್ನವನ್ನು ಈ ನಮ್ಮ ದೇವಸ್ಥಾನ ಸಮಿತಿಯವರು ಮಾಡ್ತಾ ಇರೋದು ತುಂಬ ಖುಷಿ. ವಿಶೇಷವಾಗಿ ಚೊಚ್ಚಲ ಗರ್ಭಿಣಿಯರಿಗೆ ಸೀಮಂತೋನ ಎನ್ನುವ ಒಂದು ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮ ಭಾಳಷ್ಟು ಸುಂದರವಾಗಿ ಸಾಗಿ ಬರ್ತಾ ಇದೆ. ಈ ಕಾರ್ಯಕ್ರಮವನ್ನು ದೇವಸ್ಥಾನದ ಸಮಿತಿಯವರು ಪ್ರತಿ ವರ್ಷವೂ ಕೂಡ ಮಾಡ್ಕೊಂಡು ಬರ್ತಾ ಇರೋದು ತುಂಬ ಸಂತೋಷವನ್ನು ತಂದುಕೊಡ್ತಾ ಇದೆ. ಈ ಜಾತ್ರೆಗೆ ಇದೊಂದು ಮೆರುಗನ್ನು ತಂದುಕೊಡ್ತಾ ಇದೆ. ಭಾರತೀಯ ಧರ್ಮ ಪರಂಪರೆಯಲ್ಲಿ ಷೋಡಶ ಸಂಸ್ಕಾರಗಳು ಅಂತ ಬರ್ತಾ ಇದ್ದಾವೆ. ಆ ಷೋಡಶ ಸಂಸ್ಕಾರಗಳಲ್ಲಿ ಇದು 3ನೇ ಸಂಸ್ಕಾರ. ಮಗು ಹುಟ್ಟೋದಕ್ಕಿಂತ ಪೂರ್ವದಲ್ಲಿ ತಾಯಿಯ ಗರ್ಭದಲ್ಲಿ ಪಡೆಯುವಂಥ ಇದೊಂದು ಸಂಸ್ಕಾರ. ಈ ಸಂಸ್ಕಾರವನ್ನೆಲ್ಲ ಪಡ್ಕೊಂಡು ಮಗು ಜನನ ಆಯಿತು ಅಂತ ಕೇಳಿದ್ರೆ ಮುಂದೆ ಒಳ್ಳೆಯ ಮಗುವಾಗಿ ಬೆಳೀಲಿಕ್ಕೆ ಅದು ಸಾಧ್ಯವಾಗ್ತಾ ಇದೆ. ಅಂಥ ಪ್ರಯತ್ನ